ಸ್ನೇಹಿತರೆ, ಇಲ್ಲಿ ಸೆಂಟ್ರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗೋಪುರ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ? ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ಸುಮಾರು ಮಧ್ಯಾಹ್ನ ಒಂದು 12:30 1 ಗಂಟೆ ಆಗಿತ್ತು. ನಾನು ಮತ್ತು ನನ್ನ ಸ್ನೇಹಿತರು ಸೇರಿಕೊಂಡು ಇಬ್ಬರು ಇವತ್ತು ನಮ್ಮ ಒಂದು ಶಾಂತಿಗೋಸ್ಕರ ಆ, ನಮ್ಮ ಮನೆ ದೇವರಾದ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಮಧ್ಯಾಹ್ನ 12:30 1 ಗಂಟೆಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಹಾಸನ ಬಿಟ್ಟಾಗ ಸುಮಾರು ಒಂದು 12 ಗಂಟೆ ಆಗಿತ್ತು. ಸ್ನೇಹಿತರೆ, ನೆಕ್ಸ್ಟು ನಾವು ಆನ್ ದ ವೇ ಹೋಗ್ತಾ ಬೇಲೂರು ರೋಡ್ನಲ್ಲಿ ನಮಗೆ ಸ್ವಲ್ಪ ದಾಹ ಆಯಿತು. ಹಾಗಾಗಿ ಸ್ವಲ್ಪ ನೀರು ಅಥವಾ ಎಳ್ನೀರು, ಸೋಡಾ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಳಿದ್ವಿ. ನಮಗೆ ಅಲ್ಲಿ ಇರುವಂಥ ಒಂದು ಅಂಗಡಿನಲ್ಲಿ ಒಳ್ಳೆ ಗೋಲಿ ಸೋಡಾನ ರೆಡಿ ಮಾಡ್ತಾಯಿದ್ರು. ನನಗೆ ತುಂಬ ಇಷ್ಟ ಆಯಿತು. ಒಂದು ಇರಳಿಕಾಯಿ ಗೋಲಿ ಸೋಡಾನ ಕುಡಿಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ವಿ. ನೋಡಿ ಸ್ನೇಹಿತರೆ, ತುಂಬ ಅದ್ಭುತವಾಗಿ ತಯಾರು ಮಾಡ್ತಾಯಿದ್ರು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಹೆಲ್ತಿ ಕೂಡ ಅನ್ನಿಸ್ತು. ನಮ್ಮ ಸ್ನೇಹಿತರು ಕೂಡ ಆಯಿತು, ಓಕೆ, ನಾವು ಇರಳಿಕಾಯಿ ಸೋಡಾನೇ ತಗೊಳ್ಳೋಣ ಅಂತ ಹೇಳಿದರು. ನೋಡಿ, ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಐಟಮು, ನಿಂಬೆ ರಸ, ಜೊತೆಗೆ ಇರಳಿ ರಸ ಎಲ್ಲ ಕೂಡ ಆ್ಯಡ್ ಮಾಡಿದರು. ಜೊತೆಗೆ ಹಸಿರು ಮೆಣಸಿನಕಾಯಿ ಚಟ್ನಿ, ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಜೀರಿಗೆ ಇದೆಲ್ಲ ಮಿಕ್ಸ್ ಮಾಡಿ ಇರುವಂಥ ಒಂದು ಚಟ್ನಿನ ರೆಡಿ ಮಾಡಿ ಅದ್ರ ಜೊತೆಗೆ ಪೌಡ್ರು ಕೂಡ ಹಾಕ್ತಾಯಿದ್ರು. ಇದು ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಹೇಗಪ್ಪ ಇದನ್ನು ಕುಡಿಯೋದು ಅಂತ ಹೇಳ್ಬಿಟ್ಟು. ಖಾರ ಜಾಸ್ತಿ ಇದೆಯಾ ಏನೋ ಅಂತ ಹೇಳ್ಬಿಟ್ಟು. ಬಟ್ ನಾನು ನೋಡ್ಕೊತಾ ಇದ್ದೆ ಏನಿರ್ಬೋದು ಹೇಗೆ ಅಂತ ಹೇಳ್ಬಿಟ್ಟು. ಅವರು ನಮಗೆ 2 ಜೊತೆಗೆ ಇನ್ನು 3 ಜನ ಕಸ್ಟಮರ್ಗೆ ಒಂದು ಸೋಡಾನ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವಿದನ್ನೆಲ್ಲ ತುಂಬ ರೇರು ಕುಡಿಯೋದು. ಯಾಕಂದರೆ ನಾವು ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಔಟ್ಸೈಡು ನಾವೆಲ್ಲಾದರೂ ಹೊರಟಾಗ ನಾವು ಇದನ್ನು ಸೇವನೆ ಮಾಡೋದು ಕಾಮನ್ ಆಗಿರುತ್ತೆ. ಯಾಕಂದರೆ ಇವತ್ತು ತುಂಬ ಬಿಸಿಲಿದೆ, ನಿಮಗೆ ಗೊತ್ತು. ಈ ವೆದರ್ನಲ್ಲಿ ಔಟ್ಸೈಡ್ ಎಲ್ಲಾದರೂ ಹೋದರೆ ತಂಪು ಪಾನೀಯನ ಕುಡಿಬೇಕು ಅನಿಸುತ್ತೆ. ಆದಷ್ಟು ಹೊರಗಡೆ ನೀವು ಹೋಗ್ತಾ ಇದ್ದರೆ ಆದಷ್ಟು ತಂಪು ಪಾನೀಯದಲ್ಲಿ ನ್ಯಾಚುರಲ್ ಆಗಿರೋದನ್ನು ಆದಷ್ಟು ಕುಡೀರಿ. ಯಾವುದೇ ಕಾರಣಕ್ಕೂ ಕೆಮಿಕಲ್ ಮಿಕ್ಸ್ ಪೆಪ್ಸಿ ಅಥವಾ ಮಿರಿಂಡಾ, 7 ಅಪ್ ಇದು ಯಾವುದನ್ನು ಯೂಸ್ ಮಾಡಬೇಡಿ. ಯಾಕಂದರೆ ಅದರೆಲ್ಲ ತುಂಬ ಕೆಮಿಕಲ್ ಮಿಕ್ಸ್ ಇರುತ್ತೆ. ನ್ಯಾಚುರಲ್ಲಾಗಿ ಎಳನೀರು ಅಥವಾ ನಿಂಬೆಹಣ್ಣಿನ ಜ್ಯೂಸು, ಸೋಡಾ, ಜೊತೆಗೆ ಐಸ್ ಕ್ರೀಮ್ ಎಲ್ಲ ಕಡಿಮೆ ಮಾಡಿ. ತುಂಬ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಸ್ನೇಹಿತರು ಕೂಡ ಕುಡಿದ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಬಂತು ಅಂತ ಹೇಳಿದ್ದಾರೆ. ಅಷ್ಟು ಸ್ಟ್ರಾಂಗ್ ಆಗಿತ್ತು. ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿದರು. ಹಾಗಾಗಿ ಅವರು ಕೂಡ ಸ್ವಲ್ಪ ಲೈಟಾಗಿ ನಿಧಾನವಾಗಿ ಕೂಲಾಗಿ ತಗೊಂಡ್ರು. ಸ್ವಲ್ಪ ಸ್ವೀಟ್ ಕೂಡ ಹಾಕ್ಸಿದೆ ಅವ್ರಿಗೆ. ಸ್ವೀಟ್ ಕೂಡ ಆ್ಯಡ್ ಮಾಡಿಸಿದ್ದೆ. ಹಾಗಾಗಿ ಸ್ವಲ್ಪ ಅದು ಸಡನ್ನಾಗಿ ತೊಗೊಳ್ಳಿ ಬೇಗ ತಗೊಳ್ಳಿ ಅಂತ ಕೂಡ ಹೇಳ್ತಾಯಿದ್ರು. ಓಕೆ, ಪರವಾಗಿಲ್ಲ, ನಾನು ಸ್ಪೀಡಾಗಿ ತಗೊಂಡೆ. ಅವರು ಸ್ವಲ್ಪ ಸ್ಲೋಲಿಯಾಗಿ ಕುಡಿತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೂ ಕೂಡ ರಿವ್ಯೂ ಕೊಟ್ಟರು. ನನಗೂ ತುಂಬ ಇಷ್ಟ ಆಯಿತು. ಹಾಗೆ ನೆಕ್ಸ್ಟು ತುಂಬ ಉರಿ ಬಿಸಿಲು, ಏನು ಇಷ್ಟೊಂದು ಬಿಸಿಲಿದೆಯಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಟೈಮಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ, ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಮಳೆ ಭರ್ಜರಿ ಮಳೆ ಅಂದರೆ ತುಂಬ ಅದ್ಭುತವಾದ ಮಳೆ ಸ್ಟಾರ್ಟ್ ಆಯಿತು. ನಮಗೆ ಖುಷಿ ಕೂಡ ಆಯಿತು, ಈ ಬಿಸಿಲಿನಲ್ಲಿ ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಮಳೆನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಜೊತೆಗೆ ಪ್ರತಿ ಒಂದು ಸಿಟಿ, ನಮ್ಮ ಏನು ಚಿಕ್ಕಮಂಗ್ಳೂರು ಸಿಟಿ ಇದೆ, ಆ ಸಿಟಿನಲ್ಲಿ ಎಲ್ಲ ಫುಲ್ಲು ಬಂದ್ ಅಂದರೆ ಎಲ್ಲ ಮಳೆಯಲ್ಲಿ ಓಡಾಟಗಳೆಲ್ಲ ಸ್ಟಾಪ್ ಮಾಡಿದರು. ಎಲ್ಲ ಗಾಡಿಗಳೆಲ್ಲ ಸೈಡಿಗೆ ಹಾಕಿ ಮಳೆ ನಿಲ್ಲಿ ಅಂತ ಕಾಯ್ತಾಯಿದ್ರು. ನಾವು ಆದರೂ ಕೂಡ ಕಾರಲ್ಲಿ
ಹೋಗೇ ಬಿಡೋಣ, ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡಬೇಕು ದೇವ್ರದ್ದು ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ಟೈಮ್ ಕೂಡ ಆಗ್ತಾ ಇತ್ತು, ನನಗೆ ಗೊತ್ತಾಯಿತು ಹೋಗೋ ಅಷ್ಟರಲ್ಲಿ ದರ್ಶನ ಕ್ಲೋಸ್ ಆಗಿರುತ್ತೆ ಅಂತ. ಆದರೂ ಕೂಡ ಓಕೆ, ಪರವಾಗಿಲ್ಲ, ಫಸ್ಟ್ ನಾವು ಅಲ್ಲಿ ರೀಚ್ ಆಗೋಣ, ಏನು ಎತ್ತ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ರೋಡ್ ಕೂಡ ಫುಲ್ಲು ಫಾಗೆಲ್ಲ ತುಂಬ ಜಾಸ್ತಿ ಇತ್ತು. ಗಾಡಿನಲ್ಲಿ ಹೋಗ್ತಾ ಇದ್ವಿ, ಒಳ್ಳೆ ಸಾಂಗು ಜೊತೆಗೆ ಒಂದು ಒಳ್ಳೆ ಮಾತುಕತೆ ಮಾಡಿಕೊಂಡು ನಮ್ಮದೇ ಆದ ಒಂದು ಫೀಲಿಂಗ್ಗಳ್ನ ಶೇರ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಅಲ್ಲಿ ಚಿಕ್ಕಮಂಗ್ಳೂರು ಅಂದರೆ ಮಳೆ, ಮಳೆ ಅಂದರೆ ಚಿಕ್ಕಮಂಗ್ಳೂರು. ಆ ಒಂದು ವಾತಾವರಣನ ಸವಿಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಸ್ನೇಹಿತರೆ, ಏನಂದರೆ ಮನುಷ್ಯ ದುಡಿಯೋದು ಸಹಜ, ದುಡಿತಾ ಇರೋದು ಸಹಜ. ನಮಗೆ ಒಂದು ಮನಸ್ಸಿಗೆ ಖುಷಿ ಅಥವಾ ಸಂತೋಷ ಅಥವಾ ತುಂಬ ಬೇಜಾರಾದಾಗ ಮನಸ್ಸು ಸೆಳೆಯೋದು ಒಂದೇ ಕಡೆ. ಮನಸ್ಸಿಗೆ ಒಂದು ನೆಮ್ಮದಿ ಬೇಕು, ಆ ಸ್ಥಳಕ್ಕೆ ಹೋಗಬೇಕು. ನಾವು ಜಾಸ್ತಿ ಚಾಯ್ಸ್ ಮಾಡೋದೇ ಒಂದು ನೇಚರು, ಇಲ್ಲಾಂದರೆ ದೇವರು. ಓಕೆನಾ? ಹಾಗಾಗಿ ಬಂದು ತಲುಪಿದ್ವಿ. ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಎಲ್ಲಪ್ಪ ಅಂದರೆ ನಮ್ಮ ಮನೆ ದೇವರಾದ ಶ್ರೀ ನಿರ್ವಾಣ ಸ್ವಾಮಿ ಮಠದಲ್ಲಿ. ಇದು ಎಷ್ಟು ಒಂದು ಪ್ರಕೃತಿಯ ಮಧ್ಯದಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ ಹೇಳೋಕ್ಕೆ ತುಂಬ ಅಸಾಧ್ಯ, ತುಂಬ ಅದ್ಭುತವಾಗಿದೆ. ನೀವು ಕೂಡ ಈ ಕಡೆ ಬಂದರೆ ಖಂಡಿತವಾಗ್ಲೂ ಚಿಕ್ಕಮಂಗ್ಳೂರಿಂದ ಮುಳ್ಳಯ್ಯನಗಿರಿ ಬೆಟ್ಟ ಹೋಗ್ಬೇಕಿದ್ರೆ ಕೈಮರ ಅನ್ನೋ ಒಂದು ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಅಲ್ಲಿ ನಿಮಗೆ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡಿಂದ ನೀವು ಒಳಗಡೆ ಬಂದರೆ ಒಂದು 2 ಕಿಲೋಮೀಟರ್ ದೂರ ಆಗುತ್ತೆ. ಬಂದ ತಕ್ಷಣ ನೀವು ಒಂದು ಅದ್ಭುತವಾದ ಒಂದು ವಾತಾವರಣ ಜೊತೆಗೆ ಒಂದು ದೇವಸ್ಥಾನ, ಈ ಪ್ರಕೃತಿ ನಡುವೆ ಅಂತ ಇರುವಂಥ ಒಂದು ಅದ್ಭುತ ಅಂದರೆ ಅದ್ಭುತವಾದ ಒಂದು ನೇಚರ್ನ ನೀವು ನೋಡ್ತೀರಾ. ಖಂಡಿತವಾಗ್ಲೂ ಕೂಡ ನೀವು ಇಲ್ಲಿಗೆ ಬಂದರೆ ಮಿಸ್ ಮಾಡ್ಕೊಬೇಡಿ. ನನ್ನ ಬಲಗಡೆ ಕಾಣಿಸ್ತಾ ಇರೋ ಅಂಥದ್ದು ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠದ ದೇವಸ್ಥಾನ ಎಂಟ್ರೆನ್ಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ಮಧ್ಯದಲ್ಲಿ ತುಂಬ ಅದ್ಭುತವಾಗಿ ಇದೆ. ನೀವು ಅಲ್ಲಿ ನೋಡ್ತಾ ಇರೋಂಥದ್ದು ಮೇಯ್ನು ಗೋಪುರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ನೀವು ಲೆಫ್ಟಲ್ಲಿ ಏನು ನೋಡ್ತಾ ಇದ್ರ ಇದು ಮಠ. ಇಲ್ಲಿ ಗುರುಗಳು ಇರ್ತಾರೆ. ಇಲ್ಲಿ ಪ್ರತಿದಿನ 2 ಗಂಟೆಗೆ ಪೂಜೆ ನಡೆಯುತ್ತೆ, ಮಧ್ಯಾಹ್ನ 2 ಗಂಟೆಗೆ. ಹಾಗೆ ಸ್ನೇಹಿತರೆ, ಇಲ್ಲಿಂದ ಒಂದು 10ರಿಂದ 15 ಕಿಲೋಮೀಟ್ರು ಮುಳ್ಳಯ್ಯನಗಿರಿ ಹಿಲ್ಸ್ ಇರೋದು. ನೀವು ಅಲ್ಲಿಗೂ ಕೂಡ ಹೋಗ್ಬೋದು. ಸ್ನೇಹಿತರೆ, ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಮಠದ ಮುಂಭಾಗ. ಇದು ಮಠದ ಮುಂಭಾಗ ಎಷ್ಟು ಅದ್ಭುತವಾಗಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ನೀವು ಇಂಥ ನೇಚರ್ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಖಂಡಿತವಾಗ್ಲೂ ನೀವು ಈ ಕಡೆ ಬಂದರೆ ವಿಸಿಟ್ ಮಾಡಿ ಹೋಗಿ, ಓಕೆನಾ? ಕೆಲವೊಂದು ಹಳೆಯ ಕಾಲದ ಶಿಲೆಗಳು ಇಲ್ಲೇ ಇದೆ, ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಇವಾಗ ಸ್ವಲ್ಪ ಒಳಗಡೆ ಹೋಗೋಣ, ಓಕೆನಾ? ನೋಡಿ, ಇದು ಮಠದ ಮುಂಭಾಗ. ಸ್ನೇಹಿತರೆ, ಇಲ್ಲಿ ನೀವು ಅಲ್ಲಿ ಕಾಣಿಸ್ತಿರೋ ಕಂಬಗಳು ಏನಿದೆ ಇದೆಲ್ಲ ಪ್ರತಿಯೊಂದು ಅವತ್ತಿನ ಕಾಲದಲ್ಲಿ ಮರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟು ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಅವತ್ತಿನ ಇದರಲ್ಲಿ ಮರದಲ್ಲಿ ನಿರ್ಮಾಣ ಮಾಡಿ ಕಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ. ವಿತೌಟ್ ಪರ್ಮಿಷನ್ನು ನಾವು ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ಹಾಗೆ ಇವತ್ತು ನಾನು ಮಠದ ಹೊರಗಡೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಮರದಲ್ಲಿ ನಿರ್ಮಾಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ, ಈ ಕಡೆನೂ ಕೂಡ ಮರದಲ್ಲಿ ಮಾಡಿರೋಂಥ ಕಂಬಗಳು ಎಷ್ಟು ಅದ್ಭುತವಾಗಿದೆ ನೋಡಿ. ಹಾಗೆ ಸ್ನೇಹಿತರೆ, ಇದು ಮರದಲ್ಲೇ ಮಾಡಿರೋಂಥ ಬಾಗಿಲುಗಳು. ಹಾಗೆ ಒಳಗಡೆ ನೀವು ನೋಡ್ತಾ ಇರೋ ಅಂಥದ್ದು ವಾತಾವರಣ, ಮಠದ ಒಳಗಡೆನ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲೂ ಕೂಡ ತುಂಬ ಅದ್ಭುತವಾಗಿ ಪಾರ್ಕ್ ಎಲ್ಲ ನಿರ್ಮಾಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತೆ ಇಲ್ಲಿ ನಾವು ಒಳಗಡೆ ಇಲ್ಲ ತೆಗಿತಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿದೆ ನಾನು. ಆ್ಯಕ್ಚುಲಿ ಸ್ನೇಹಿತರೆ, ವಿತೌಟ್ ಪರ್ಮಿಷನ್ನು ನಾವಿಲ್ಲಿ ಯಾವುದೇ ವಿಡಿಯೋ ಅಥವಾ ಫೋಟೋನ ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನಾನಿಲ್ಲಿ ಒಳಗಡೆ ಏನಿದೆ ಅಂದರೆ
ಮಠ ಒಳಗಡೆ ಏನಿದೆ ಅದನ್ನು ಚಿತ್ರಾನ್ನ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಕೆಲವೊಂದು ಸಿಸ್ಟಮೆಟಿಕ್ ಇರುತ್ತೆ, ನಾವು ಅದನ್ನು ರೂಲ್ಸ್ನ ಬ್ರೇಕ್ ಮಾಡೋ ಹಾಗಿಲ್ಲ. ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ತಾಯಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಜೊತೆಗೆ ಸ್ನೇಹಿತರೆ, ಇಲ್ಲಿ ನಿಮಗೆ ಬಲಬದಿಲಿ ಕಾಣಿಸ್ತಾ ಇರೋಂಥದ್ದು ರಥ. ಅಂದರೆ ಇಲ್ಲಿ ಜಾತ್ರೆ ಟೈಮಲ್ಲಿ ರಥನ ಎಳಿತಾರೆ. ಆ ರಥನ ಇಲ್ಲಿ ಈ ಶೆಡ್ಡಲ್ಲಿ ನಿಲ್ಲಿಸೋದಕ್ಕೆ ಅಂತೇಳಿ ಒಂದು ದೊಡ್ಡ ಶೆಡ್ಡನ್ನು ನಿರ್ಮಾಣ ಮಾಡಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಒಳಗಡೆ ರಥ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾನು ಇವಾಗ ಹೋಗ್ತಾ ಇರೋಂಥ ರೂಟ್ ಏನಿದೆ, ದೇವಸ್ಥಾನದ ಹಿಂಭಾಗದಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಗರುಡಗಂಬ ನೋಡಿ, ಎಷ್ಟು ಕಲ್ಲಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇದು ಗರುಡಗಂಬ ಅಂತ ಹೇಳ್ತಾರೆ ಸ್ನೇಹಿತರೆ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಸ್ನೇಹಿತರೆ, ಸುತ್ತ ನೀವು ಈ ಒಂದು ಜಾಗದಲ್ಲಿ ಕಿವಿ ಎಷ್ಟು ಇಂಪಾಗುತ್ತೆ ಅಂದರೆ, ಪ್ರತಿಯೊಂದು ಪಕ್ಷಿಗಳು ಚಿಲಿಪಿಲಿ ಅನ್ನೋ ಸೌಂಡು ನಿಜವಾಗ್ಲೂ ನೀವು ಕೇಳಿಸ್ಕೊತಾ ಇದ್ದೀರ ಅಂದ್ಕೊತೀನಿ. ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಸೌಂಡ್ ಮಾಡ್ತಾ ಇದೆ. ಅದು ಒಂದು ಕಿವಿಲಿ ಕೇಳಿಸ್ಕೊಳ್ಳೋಕ್ಕೇ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ ಈ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ದೇವಸ್ಥಾನದ ಹಿಂಭಾಗದ ಜಾಗ. ನನ್ನನ್ನು ಭೇಟಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನೋಡಿ, ಇಲ್ಲಿ ನನ್ನ ಪ್ಯಾಂಟ್ ಎಲ್ಲ ಗಲೀಜು ಮಾಡಬೇಡ್ರಪ್ಪ, ಮಾತಾಡಿಸ್ತಾ ಇದ್ದಾರೆ ನನ್ನ. ಹಾಯ್, ಥ್ಯಾಂಕ್ ಯು. ಆಯಿತು. ಸಾರಿ. ಈಗ ನೀವು ನೋಡ್ತಾರ ಅಂತ ಅರಳಿ ಮರ ಎಷ್ಟು ಹಳೆ ಕಾಲದ್ದು ಗೊತ್ತಿಲ್ಲ, ಎಷ್ಟು ತುಂಬ ದೊಡ್ಡದು ಆಗಿದೆ ಅಂದರೆ ಸಿಕ್ಕಾಬಿಟ್ಟೆ ದೊಡ್ಡದಿದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾರ ಅಂಥದ್ದು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋಂಥ ರಥ ಹೇಗಿದೆ ನೋಡಿ. ಮತ್ತು ಇಲ್ಲಿ ಬರುವಂಥ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ಪ್ರಸಾದ ಇರುತ್ತೆ. ಅದನ್ನು ಕೂಡ ತುಂಬ ಅದ್ಭುತವಾಗಿ ಆಯೋಜನೆ ಮಾಡ್ತಾರೆ. ಪ್ರತಿದಿನ ಕೂಡ ಇರುತ್ತೆ. ಹಾಗೆ ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿದಿನ 2 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ. ಎಷ್ಟು ಕೂಲಾಗಿ ಮಳೆ ಬಂದು ನಿಂತು ಹೋಗಿದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅದು ಮುಳ್ಳಯ್ಯನಗಿರಿ ಬೆಟ್ಟ. ಅದು ಆ್ಯಕ್ಚುಲಿ ಇಲ್ಲಿಂದ ಒಂದು 10ರಿಂದ 15 ಕಿಲೋಮೀಟರ್ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸಲ್ಲೂ ಕೂಡ ಹೋಗ್ಬೋದು ಸ್ನೇಹಿತರೆ. ಇವತ್ತು ನಾನು ತೋರಿಸಿದ ಈ ಜಾಗ ಹೇಗಿತ್ತು ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆ ಈ ಕಡೆ ಬಂದರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಟ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದೇ ಥರ ಕೆಲವೊಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ. ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ, ಕಮೆಂಟ್ ಕೂಡ ಮಾಡ್ತಾ ಇರಿ, ಶೇರ್ ಕೂಡ ಮಾಡ್ತಾ ಇರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಲವ್ ಯು ಆಲ್.